ನೋಡಿ, ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈ ಮೇಲೆ ಶೂಟೌಟ್ ಆಗಿದೆ. ತನಿಖೆ ಕೂಡ ಚುರುಕುಗೊಂಡಿದೆ. ಚಾಲಕ ಬಸವರಾಜ್ ನೀಡಿದ ದೂರನ್ನು ಆಧರಿಸಿ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ನಿನ್ನೆ ತಡರಾತ್ರಿ ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈ ಮೇಲೆ ಶೂಟೌಟ್ ಆಗಿದೆ. ತನಿಖೆ ಚುರುಕುಗೊಂಡು ಚಾಲಕ ಬಸವರಾಜ್ ನೀಡಿದ ದೂರಿನ ಆಧರಿಸಿ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಮುತ್ತಪ್ಪ ರೈ ಅವರ ಎರಡನೇ ಪತ್ನಿಯ ವಿರುದ್ಧವೇ ದೂರು ದಾಖಲಾಗಿದೆ. ಮುತ್ತಪ್ಪ ರೈ ಎರಡನೇ ಪತ್ನಿ ಅನುರಾಧ ರೈ ವಿರುದ್ಧ ಎಫ್ಐಆರ್ ಆಗಿರೋದು. ದೂರನ್ನ ಆಧರಿಸಿ ಈ ಪ್ರಕರಣದಲ್ಲಿ ಮೊದಲ ಆರೋಪಿ ರಾಕೇಶ್ ಮಲ್ಲಿ, ಎರಡನೇ ಆರೋಪಿ ಅನುರಾಧ, ಮೂರನೇ ಆರೋಪಿ ನಿತೇಶ್ ಎಸ್ಟೇಟ್ ಮಾಲೀಕರಾದಂತಹ ನಿತೇಶ್ ಶೆಟ್ಟಿ ಹಾಗೆ ನಾಲ್ಕನೇ ಆರೋಪಿ ವೈದ್ಯನಾಥನ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಮುತ್ತಪ್ಪ ರೈ ಅವರ ಎರಡನೇ ಪತ್ನಿ ಅನುರಾಧ ರೈ ಸೇರಿದಂತೆ ರಾಕೇಶ್ ಮಲ್ಲಿ, ನಿತೇಶ್ ಎಸ್ಟೇಟ್ ಮಾಲೀಕರಾದಂತಹ ನಿತೇಶ್ ಶೆಟ್ಟಿ ಹಾಗೆ ವೈದ್ಯನಾಥನ್ ವಿರುದ್ಧ ಕೂಡ ಎಫ್ಐಆರ್ ಅನ್ನು ಹಾಕಲಾಗಿದೆ. ಕಾರ್ ಡ್ರೈವರ್ ಬಸವರಾಜ್ ಕೊಟ್ಟಂತ ಮಾಹಿತಿಯ ಮೇರೆಗೆ ದೂರನ್ನ ದಾಖಲಿಸಿರೋದು. ಆ ದೂರನ್ನ ಆಧರಿಸಿ ಈಗ ತನಿಖೆಯನ್ನ ಕೂಡ ಪೊಲೀಸರು ಚುರುಕುಗೊಳಿಸಿದ್ದಾರೆ. ಮಹಜರ್ ಕಾರ್ಯವನ್ನ ಕೂಡ ಮಾಡ್ತಾ ಇದ್ದಾರೆ. ಘಟನಾ ಸ್ಥಳದ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಿ. ಇದು ನಿನ್ನೆ ಶೂಟೌಟ್ ಆದಂತಹ ಸಂದರ್ಭದಲ್ಲಿ ರಿಕ್ಕಿ ರೈ ಇದ್ದಂತಹ ಫಾರ್ಚುನರ್ ಕಾರು, ಅದನ್ನ ಸ್ವಲ್ಪ ಮಾಡಿಫೈ ಮಾಡಿಸಿದ್ದಾರೆ. ಇದೇ ಕಾರ್ನಲ್ಲಿದ್ದಂತಹ ಸಂದರ್ಭದಲ್ಲಿ ಶೂಟೌಟ್ ಆಗಿರೋದು. ಮನೆಯಿಂದ ಒಂದು 100 ಮೀಟರ್ ಹೊರದಂತೆ ಗುಂಡಿನ ದಾಳಿ ಆಗಿದೆ. ನಿನ್ನೆ ಸಂಜೆ ಸದಾಶಿವನಗರ ಮನೆಯಿಂದ ಬಿಡದಿ ನಿವಾಸಕ್ಕೆ ರಿಕ್ಕಿ ರೈ ಹೊರಟಿದ್ರು. ನೋಡಿ, ಬೆಂಗಳೂರಿನ ಸದಾಶಿವನಗರದಲ್ಲೂ ಕೂಡ ಅವರ ನಿವಾಸ ಇದೆ. ಅಲ್ಲಿಂದ ಬಿಡದಿ ಮನೆಗೆ ಅಂತ ಹೋಗೋದಕ್ಕೆ ಹೊರಟಿದ್ರು. ಬಿಡದಿ ನಿವಾಸದಿಂದ ರಾತ್ರಿ 11 ಗಂಟೆಗೆ ವಾಪಸ್ ಬರ್ತಾ ಇದ್ರು. ಮನೆಯಿಂದ ಹೊರ ಬಂದಾಗ ಟಪ್ ಅಂತ ಜೋರಾದ ಶಬ್ದ ಬಂತು. ಟೈರ್ ಸ್ಫೋಟದ ಗುಮಾನಿ ಇತ್ತು. ಕಾರ್ನಿಂದ ಕೆಳಗಿಳಿದು ಪರೀಕ್ಷಿಸಿ ಪ್ರಯಾಣವನ್ನ ಆರಂಭಿಸ್ತಾರೆ. ಸ್ವಲ್ಪ ದೂರ ಬಂದ ಮೇಲೆ ಮನೆಯಲ್ಲಿ ಪರ್ಸ್ ಮರ್ತಿದ್ದೀನಿ, ವಾಪಸ್ ಹೋಗೋಣ ಅಂತ ರಿಕ್ಕಿ ರೈ ಹೇಳ್ತಾರೆ. ಹಾಗಾಗಿ ಡ್ರೈವರ್ ಮತ್ತೆ ವಾಪಸ್ ಹೋಗ್ತಾರೆ. ಪರ್ಸನ್ನ ತೆಗೆದುಕೊಂಡು ರಾತ್ರಿ 12 ಗಂಟೆ 50 ನಿಮಿಷದ ಸಂದರ್ಭಕ್ಕೆ ಮನೆಯಿಂದ ಸದಾಶಿವನಗರದತ್ತ, ಅಂದ್ರೆ ಬಿಡದಿ ಮನೆಯಿಂದ ಸದಾಶಿವನಗರದತ್ತ ಅವರು ಪ್ರಯಾಣವನ್ನ ಬೆಳೆಸ್ತಾರೆ. ಆಗ 11 ಗಂಟೆ ಸುಮಾರಿಗೆ ಎಲ್ಲಿ ಟಪ್ ಅಂತ ಸೌಂಡ್ ಬಂದಿತ್ತಲ್ಲ, ಅದೇ ಜಾಗದಲ್ಲಿ ಗುಂಡಿನ ದಾಳಿ ಆಗತ್ತೆ. ರಿಕ್ಕಿ ರೈ ಮೂಗು ಹಾಗೂ ಬಲತೋಳಿಗೆ ಗುಂಡಿನೇಟು ಬಿದ್ದು ಬಲವಾದ ಗಾಯ ಆಗಿದೆ. ರಕ್ತ ಕೂಡ ಹರಿತಾ ಇರುತ್ತೆ. ಬಿಡದಿ ಆಸ್ಪತ್ರೆಯಲ್ಲಿ ಅವರಿಗೆ ಪ್ರಾಥಮಿಕ ಚಿಕಿತ್ಸೆಯನ್ನ ಅವರ ಡ್ರೈವರ್ ಹಾಗೆ ಗನ್ಮ್ಯಾನ್ ಇಬ್ರು ಕೂಡ ಕರ್ಕೊಂಡು ಹೋಗಿ ಕೊಡಿಸ್ತಾರೆ. ಆ ಪ್ರಾಥಮಿಕ ಚಿಕಿತ್ಸೆಯ ಬಳಿಕ ಮಣಿಪಾಲ್ ಆಸ್ಪತ್ರೆಗೆ ಅವರನ್ನ ಶಿಫ್ಟ್ ಮಾಡಲಾಗುತ್ತೆ ಹೆಚ್ಚಿನ ಟ್ರೀಟ್ಮೆಂಟ್ಗಾಗಿ. ಸದ್ಯ ರಿಕ್ಕಿ ರೈ ಮಣಿಪಾಲ್ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಅಲ್ಲಿದ್ದಾರೆ. ಅವ್ರಿಗೆ ಸರ್ಜರಿ ಕೂಡ ಆಗಬೇಕು ಅಂತ ಡಾಕ್ಟರ್ಸ್ ಹೇಳಿದ್ರು. ಸೊ ಸರ್ಜರಿ ಕೂಡ ಆಗತ್ತೆ. ನಿನ್ನೆ ಸಂಜೆ ಅಂದ್ರೆ ಕಳೆದ 2 ದಿನಗಳ ಹಿಂದಷ್ಟೇ ಅವರು ರಷ್ಯಾದಿಂದ ಬಂದಿರ್ತಾರೆ ಇಂಡಿಯಾಗೆ. ಸೊ ಸದಾಶಿವನಗರದಲ್ಲಿ ಅವರ ನಿವಾಸ ಇದೆ. ಸದಾಶಿವನಗರದ ಮನೆಯಿಂದ ಬಿಡದಿಯ ಮನೆಯಲ್ಲಿ ಏನೋ ಸ್ವಲ್ಪ ಇಂಟೀರಿಯರ್ ವರ್ಕ್ ಏನೋ ಇದೆ ಅಂತ ಹೇಳ್ಕೊಂಡು ಬಿಡದಿ ಮನೆಯನ್ನ ನೋಡ್ಕೊಂಡು ಬರಕ್ಕೆ ಅಂತ ಹೋಗ್ತಾ ಇರ್ತಾರೆ. ಬಿಡದಿ ಮನೆಯನ್ನ ನೋಡ್ಕೊಂಡು ವಾಪಸ್ ಸದಾಶಿವನಗರ ಮನೆಗೆ ಬೆಂಗಳೂರಿಗೆ ವಾಪಸ್ ಬರ್ಬೇಕಾದ್ರೆ ಫಸ್ಟ್ 11 ಗಂಟೆ ರಾತ್ರಿಗೆ ಹೊರಡ್ತಾರೆ. ಹೊರಟಾಗ ದಾರಿಲಿ ಏನೋ ಅಂದ್ರೆ ಮನೆಯಿಂದ ಒಂದು ಸ್ವಲ್ಪ ದೂರ ಹೊರಗಡೆ ಬರ್ತಿದ್ದಂತೆ ಟಪ್ ಅಂತ ಏನೋ ಒಂದು ಜೋರಾಗಿ ಸೌಂಡ್ ಆಗುತ್ತೆ. ಟೈರ್ ಏನಾದ್ರೂ ಆಯ್ತಾ ಅಂತ ಡ್ರೈವರು ಅವರೆಲ್ಲ ಕೆಳಗಡೆ ಇಳಿದು ನೋಡ್ತಾರೆ. ಅದಾದಾಗ ಟೈರ್ ಎಲ್ಲ ಕರೆಕ್ಟ್ ಆಗಿರುತ್ತೆ. ಸೊ ಪ್ರಯಾಣವನ್ನ ಶುರು ಮಾಡ್ತಾರೆ. ಬಟ್ ಸ್ವಲ್ಪ ದೂರ ಬರ್ತಿದ್ದಂಗೆ ರಿಕ್ಕಿ ರೈ ಹೇಳ್ತಾರೆ, ನಾನು ನನ್ನ ವಾಲೆಟ್, ನನ್ನ ಪರ್ಸನ್ನ ಮರ್ತ್ಬಿಟ್ಟಿದ್ದೀನಿ ಮನೆಯಲ್ಲೇ ಅಂತ ಹೇಳಿದಾಗ ಪುನಃ ವಾಪಸ್ ಬಿಡದಿಯ ಮನೆಗೆ ಹೋಗ್ತಾರೆ. ಆ ಬಿಡದಿ ಮನೆಯಿಂದ ಎರಡನೇ ಬಾರಿ ಅವರು 12 ಗಂಟೆ 50 ನಿಮಿಷಕ್ಕೆ ಸದಾಶಿವನಗರದ ನಿವಾಸಕ್ಕೆ ವಾಪಸ್ ಬರುವಂಥ ಸಂದರ್ಭದಲ್ಲಿ ಮೊದಲ ಬಾರಿ ಎಲ್ಲಿ ಅವ್ರಿಗೆ ಒಂದು ಟಪ್ ಅಂತ ಜೋರಾಗಿ ಸೌಂಡ್ ಕೇಳಿತ್ತು, ಅದೇ ಜಾಗದಲ್ಲಿ ಫೈರಿಂಗ್ ಆಗತ್ತೆ, ಶೂಟೌಟ್ ಆಗತ್ತೆ. ಆ ಶೂಟೌಟ್ನಲ್ಲಿ ರಿಕ್ಕಿ ರೈ ಮೂಗು ಹಾಗೂ ಬಲ ತೋಳಿಗೆ ಗುಂಡಿನೇಟು ಬಿದ್ದು ಬಲವಾದ ಗಾಯ ಆಗುತ್ತೆ. ನೆತ್ತರು ಕೂಡ ಹರಿತಾ ಇರುತ್ತೆ. ತತ್ಕ್ಷಣ ಅವರ ಕಾರು ಚಾಲಕ ಮತ್ತೆ ಗನ್ಮ್ಯಾನ್ ಅವರನ್ನ ಬಿಡದಿಯ ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆಯನ್ನ ಕೊಡಿಸಿ ನಂತರ ಮಣಿಪಾಲ್ ಆಸ್ಪತ್ರೆಗೆ ಶಿಫ್ಟ್ ಮಾಡ್ತಾರೆ. ಅವರ ಡ್ರೈವರ್ ಬಸವರಾಜು ದೂರನ್ನ ಕೂಡ ಕೊಟ್ಟಿದ್ದಾರೆ ಬಿಡದಿ ಪೊಲೀಸ್ ಠಾಣೆಯಲ್ಲಿ. ಅವರ ದೂರನ್ನ ಆಧರಿಸಿ ಈಗ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಜೊತೆಗೆ 4 ಜನರ ಮೇಲೆ ಎಫ್ಐಆರ್ ಅನ್ನ ಕೂಡ ಹಾಕಲಾಗಿದೆ.